ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಚಳಿಗಾಲದಲ್ಲೂ ಸಹ ಕ್ರಿಸ್ಪಿಯಾಗಿ ಯಾವ ರೀತಿ ಮಂಡಕ್ಕಿಯನ್ನು ಮಾಡುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆದ ಚುಮ್ಮರಿ ಇದು. ಇದಕ್ಕೆ ಖಾರ ಚುಮ್ಮರಿ ಅಂತಂದು ಹೇಳ್ತಾರೆ ಮತ್ತು ಬೆಳ್ಳುಳ್ಳಿ ಚುಮ್ಮರಿ ಅಂತಂದು ಹೇಳ್ತಾರೆ. ಚಳಿಗಾಲದಲ್ಲಿ ಮಂಡಕ್ಕಿ ಸಾಮಾನ್ಯವಾಗಿ ಮೆತ್ತಗಿರ್ತವೆ. ಅದನ್ನೇ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಈಗ ನಾನು ಸ್ಟವ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟು ಕಡಾಯಿ ಜೋರಾಗಿ ಉರಿಯನ್ನು ಇಡಿ. ಕಡಾಯಿ ಕಾದ್ಮೇಲೆ ಲೋ ಫ್ಲೇಮಲ್ಲಿ ಈ ರೀತಿ ಮಂಡಕ್ಕಿಯನ್ನು ಹಾಕಿ ನಿಧಾನವಾಗಿ ತಿರುಗಿಸ್ತಾನೆ ಇರಿ. ತಿರುಗಿಸೋದನ್ನು ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ, ಯಾಕಂದರೆ ಮಂಡಕ್ಕಿ ಸೀದ್ ಹೋಗುತ್ತೆ. ನಮ್ಮ ಸೈಡು ಮಂಡಕ್ಕಿ ಅಂತೀವಿ, ಚುಮ್ಮರಿ ಅಂತಂದು ಕರಿತೀವಿ. ಒಂದೊಂದು ಸೈಡ್ ಇದಕ್ಕೆ ಕಡಪುರ ಅಂತಂದು ಕರೀತಾರೆ. ನೋಡಿ, ಈ ರೀತಿ ನಿಧಾನವಾಗಿ ಕೈಯಾಡಿಸ್ತಾನೆ ಇರಿ. ಉರಿ ಲೋ ಫ್ಲೇಮಲ್ಲೇ ಇರಲಿ. ಎಷ್ಟೇ ಮೆತ್ತಗಿದ್ರೂ ಮಂಡಕ್ಕಿ ಈ ರೀತಿ ನೀವು ಮಾಡಿದಾಗ ಖಡಕ್ಕಾಗಿ ಕ್ರಿಸ್ಪಿಯಾಗಿರ್ತವೆ. ಗರಿಗರಿಯಾದ ಚುಮ್ಮರಿಯನ್ನು ನೀವು ಈ ರೀತಿ ಮಾಡ್ಕೊಳ್ಳಿ. ಒನ್ ಡೇ ಪಿಕ್ನಿಕ್ ಹೋದರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಚಳಿಗಾಲದಲ್ಲಂತೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಚುಮ್ಮರಿ ಇದು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಸಾಯಂಕಾಲದ ಹೊತ್ತು ಇದೇ ಚುಮ್ಮರಿಯನ್ನು ಮಾಡ್ತಾರೆ. ಚಳಿಗಾಲ ಮಳೆಗಾಲದಲ್ಲಿ ಈ ರೀತಿ ಮಾಡಿದರೆ ಗರಿಗರಿಯಾದ ಚುಮ್ಮರಿನ ನೀವು ಮಾಡ್ಬೋದು. ನೋಡಿ, ಇವಾಗ ಈ ರೀತಿ ಖಡಕ್ಕಾಗಿ ರೆಡಿಯಾಗಿದ್ದಾವೆ ಮಂಡಕ್ಕಿ. ನೋಡಿ ಎಷ್ಟು ಪುಡಿ ಆಗ್ತಿದ್ದಾವೆ ಅಂತ. ಸ್ವಲ್ಪ ಪ್ರೆಸ್ ಮಾಡಿದ್ರೂ ಪುಡಿ ಆಗ್ತಾ ಇದ್ದಾವೆ, ಅಷ್ಟು ಕ್ರಿಸ್ಪಿ ಆಗಾದ್ವು. ಇವಾಗ ಈ ರೀತಿ ಹುರಿದ್ರೆ ಬಾಯಲ್ಲಂತೂ ಕರಗೋ ರೀತಿ ಬರ್ತವೆ. ಬಾಣಲಿ ಬಿಸಿ ಇರುತ್ತಲ್ಲ, ಅದನ್ನು ಬೇರೆ ಒಂದು ಇದಕ್ಕೆ ತಗೊಂಡ್ಬಿಡಿ. ತಗೊಂಡು ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ನೀವು ಎಣ್ಣೆ ಯಾವ ರೀತಿ ಯೂಸ್ ಮಾಡ್ತೀರಾ ನೋಡಿಕೊಂಡು ನಿಮ್ಮ ಅವಶ್ಯಕತೆಗೆ ತಕ್ಕಂಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಫಸ್ಟು ಶೇಂಗಾ ಬೀಜನ ಫ್ರೈ ಮಾಡ್ತಾ ಇದ್ದೀನಿ. ಶೇಂಗಾ ಬೀಜ ಫ್ರೈ ಆದಮೇಲೆ ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಬಿಡಿ. ಅದ್ರಾಗೆ ಬಿಟ್ಟರೆ ಎಲ್ಲ ಪ್ರೊಸೀಜರ್ ಮುಗಿಯೋ ತನಕ ಅಂದರೆ ಸೀದೋಗ್ಬಿಡ್ತವೆ. ಆದ್ದರಿಂದ ಅದರಲ್ಲೇ ಬಿಡೋಕ್ಕೆ ಹೋಗಬೇಡಿ. ನೋಡಿ, ಎಣ್ಣೆ ಕಾದಿದೆ. ಈಗ ಚಟಪಟ ಅಂತ ಸಿಡಿತಾ ಇದ್ದಾವೆ. ಗೋಲ್ಡನ್ ಕಲರ್ ಬಂದ ತಕ್ಷಣ ನಾನು ಸ್ಟವ್ ಆಫ್ ಮಾಡಿ ಬೇರೆ ಒಂದು ಪ್ಲೇಟಿಗೆ ಇದನ್ನು ತೆಗೆದಿಟ್ಬಿಡ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರ್ತವೆ, ನೀವೇ ನೋಡ್ಬೋದು ಅಂತ ಹೇಳ್ತಾ ಈಗ ಫ್ರೈ ಆದಂತಹ ಶೇಂಗಾ ಬೀಜನ ಒಂದು ಪ್ಲೇಟಿಗೆ ತೆಗೆದಿಟ್ಟು ನಂತರ ಅದೇ ಬಾಣಲಿಗೆ ನಾನಿಲ್ಲಿ ಕಡ್ಲಿಯನ್ನು ಹಾಕ್ತಾ ಇದ್ದೀನಿ. ಪುಟಾಣಿ ಅಂತಂದು ಕರಿತೀವಿ ನಾವು ಈ ಸೈಡು. ನೋಡಿ, ಇವು ಸಹ ಫ್ರೈ ಆದವು. ಈಗ ನಾನು ಸಂಪೂರ್ಣ ಸ್ಟವ್ನ ಬಂದ್ ಮಾಡಿಬಿಡ್ತೀನಿ. ಇವಾಗ ಎಣ್ಣೆ ಕಾದಿದೆ. ಅದಕ್ಕೆ ಈಗ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿದ ನಂತರ ಕರಿಬೇವು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಸ್ಟವ್ ಸಂಪೂರ್ಣ ಬಂದ್ ಮಾಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರ ಪುಡಿಯನ್ನು ಹಾಕ್ಕೊಳ್ಳಿ. ನಾನು ಬ್ಯಾಡಗಿ ಮೆಣಸಿನಕಾಯ್ದು ಖಾರ ಹಾಕ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿಯನ್ನು ಹಾಕ್ಬೋದು. ಬೆಳ್ಳುಳ್ಳಿನ ಹಾಕಿದ್ರೂ ಟೇಸ್ಟು ತುಂಬ ಚೆನ್ನಾಗಿರ್ತವೆ. ನಾವು ಬೆಳ್ಳುಳ್ಳಿ ತಿನ್ನಲ್ಲ, ಅದರಿಂದ ಹಾಕಿಲ್ಲ. ಈಗ ಸ್ವಲ್ಪ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡ್ತಿದ್ದೀನಿ. ಈಗ ನಾ ಕರೆದಿಟ್ಟಂತಹ ಶೇಂಗಾ ಬೀಜನ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಈಗ ಫ್ರೈ ಆದಂತಹ ಮಂಡಕ್ಕಿಯನ್ನು ಅದೇ ಬಾಣಲಿಗೆ ಹಾಕಿ ನೀಟಾಗಿ ಮಸಾಲ ಎಲ್ಲ ಕಡೆಗೂ ಹತ್ತೋ ರೀತಿ ತಿರುಗಿಸ್ಕೊಳ್ಳಿ. ನೋಡಿ, ಎಲ್ಲ ಒಗ್ಗರಣೆ ಮಂಡಕ್ಕಿಗೆ ಹಚ್ಚಿದ ಮೇಲೆ 1 ಟೀ ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. 1 ಸೇರು ಮಂಡಕ್ಕಿ ತೊಗೊಂಡಿದ್ದೀನಿ ನಾನು. ನೋಡಿ, ಇದಕ್ಕೆ ಅರ್ಧ ಭಾಗಕ್ಕೆ ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿದ್ದನ್ನು ಈರುಳ್ಳಿ ತಿನ್ನೋರಿಗೆ ಕೊಟ್ಬಿಡ್ತೀನಿ. ಅರ್ಧ ಇನ್ನು ಸಪ್ರೇಟ್ ಎತ್ತಿಟ್ಟಿರ್ತೀನಲ್ಲ, ಅದನ್ನು ನಾವು ಮನೆಗೆ ಯೂಸ್ ಮಾಡ್ತೀವಿ. ಈಗ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ.
ಸಕ್ಕರೆ ಪುಡಿ ಆಮೇಲೆ ಕಡಲೆ ಪುಡಿ ಹಾಕಿದ ಮೇಲೆ ನೀಟಾಗಿ ಒಂದು ಸರಿ ಕಲಿಸ್ಕೊಂಬಿಡಿ. ಇಷ್ಟಾದರೆ ಕಡಲೆಪುರಿ ರೆಡಿ ಆದಾಗೇ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.